ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KA13 ಕನ್ನಡಿಗ ಮಾತಾಡ್ತಿದ್ದೀನಿ. ಈಗ ದುಬೈಯಿಂದ ಈಕ್ವಿಟಿ ಅಂತ ಒಂದಿದೆ, ಅಲ್ಲಿಗೆ ಹೋಗಬೇಕು. ಯಾವ ಥರ ಹೋಗೋದು ಅಂತ ತೋರಿಸ್ತೀನಿ. ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ಸ್ಟೇಷನಿಂದ ಹೋಗಬೇಕು. ಯಾವ ಥರ ಹೋಗ್ಬೇಕು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಇರುತ್ತೆ ಮೆಟ್ರೋ ಸ್ಟೇಷನ್. ನೋಡಿ, ಇಲ್ಲಿ ಹಾಕಿದ್ದಾರೆ ಮೆಟ್ರೋ ಅಂತ. ಈ ಥರ ಏನು ಟ್ಯಾಕ್ಸಿ ಯಾವುದು, ಮೆಟ್ರೋ ಯಾವುದು. ಹಣ ಬಂದ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ನೋಡಿ, ಈ ಥರದೊಂದು ಮೆಟ್ರೋ ಕಾರ್ಡ್ ಕೊಟ್ಟಿರ್ತಾರೆ. ಇದು ದುಬೈ ಮಾತ್ರ ಯೂಸ್ ಆಗೋದು. ನಿಮ್ಮ ಮೆಟ್ರೋ ಕಾರ್ಡ್ನ ರೀಚಾರ್ಜ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಷಿನ್ ಇಲ್ಲಿ ಕಾರ್ಡ್ ಇಟ್ಬಿಟ್ಟು ರೀಚಾರ್ಜ್ ಮಾಡೋದು. 23 X23 X23 वो बस इधर ही देखो ना, किधर बस है मिलेगा, उधर ही मिलेगा. Al Fardan Exchange. The next station is Burj Khalifa, Dubai Mall. ನೋಡಿ, ಈ ಥರ ಮೆಟ್ರೋದಲ್ಲಿ ಇಳಿದಿದೆ. ಮೆಟ್ರೋದಲ್ಲಿ ಈ ಥರ ಡೆಸ್ಟಿನೇಷನ್ ಹಾಕಿರ್ತಾರೆ. ಡೆಸ್ಟಿನೇಷನ್ಗಳು ನೋಡಿ, ಬೆಂಗಳೂರಲ್ಲಿ ಈ ಥರದ್ದು ಡೋರ್ ಇರೋದಿಲ್ಲ. ಹೊರಗಡೆ ಒಂದು ಡೋರ್ ಕ್ಲೋಸ್ ಆಗಿ ಮತ್ತೊಳಗಡೆ ಮೆಟ್ರೋದೊಂದು ಡೋರ್ ಕ್ಲೋಸ್ ಆಗುತ್ತೆ. ಯಾವ ಥರ ಇರೋದು. ನೀವು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ರೂಟ್ ಮ್ಯಾಪ್ ಹಾಕಿರ್ತೀವಿ, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ. ಬೆಂಗಳೂರು ಥರನೇ ಸೇಮು, ಅಂದರೆ ಅಲ್ಲಿ ಕಾಯಿನ್ ಯೂಸ್ ಮಾಡ್ತಾರೆ, ಇಲ್ಲಿ ಕಾರ್ಡ್ ಯೂಸ್ ಮಾಡ್ತಾರೆ ಅಷ್ಟೇ. ನೋಡಿ, ಎಷ್ಟಾಗಲೇ ಇದೆ ಮೆಟ್ರೋ ಸ್ಟೇಷನ್. ಇದಕ್ಕೆ ಎರಡೇ ಸೈಡ್, ಇದಕ್ಕೂ ಆ ಕಡೆ ಒಂದು ಈ ಕಡೆ ಒಂದು ಮೆಟ್ರೋಯಿಂದ ಇಳಿದು ಈಗ ಆಫೀಸ್ ಹತ್ರಕ್ಕೆ ಹೋಗ್ಬೇಕು. ಆಫೀಸ್ 10 ಗಂಟೆಗೆ ಅಂತ ಅಂದವ್ರೆ. ಹೊರಡ್ತಾ ಇದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ. ನೋಡೋಣ ಏನಂತಾರೆ ಅಂತ ಮ್ಯಾನೇಜರ್. ಆಗಲೇ 2 ಸರಿ ಮೆಸೇಜ್ ಹಾಕಿದ್ದಾರೆ. ಇಲ್ಲಿ ಹತ್ತಿರದಲ್ಲಿರೋದನ್ನೊಂದು ಆಫೀಸು. ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಒಂದು ಬಸ್ ಕ್ಯಾಚ್ ಮಾಡಿ ಬಸ್ಸಿಂದ ಹೋಗ್ಬೇಕು. ಬಸ್ಗೆ ಅದೇ ಕಾರ್ಡ್ ಆಗುತ್ತೆ. ಒಟ್ಟಿನಲ್ಲಿ ಕಾರ್ಡಲ್ಲಿ ರೀಚಾರ್ಜ್ ಅಮೌಂಟ್ ಇರಲೇಬೇಕು. ಮಿನಿಮಮ್ ಚಾರ್ಜು 6 ರೂಪೀಸ್ ಅಂತ ಇದೆ. 6 AED, 6 ದಿರಮ್ ಇದ್ದರೆ ನೀವು ಮತ್ತೆ ರೀಚಾರ್ಜ್ ಮಾಡ್ಕೊಂಡೆ ಹೋಗ್ಬೇಕು. 6 ದಿನ ಮಿನಿಮಮ್ ಇರಲೇಬೇಕು ಕಾರ್ಡಲ್ಲಿ. ಮೆಟ್ರೋ ಸ್ಟೇಷನಿಂದ ಹಿಡಿದು ಆಫೀಸ್ ಹತ್ರಕ್ಕೆ ಹೋಗ್ಬೇಕು. ಫೋನ್ ಮೇಲೆ ಫೋನ್ ಮಾಡ್ತಾರೆ ಮ್ಯಾನೇಜರ್. ಎಲ್ಲಿದೆಯಾ ಇಲ್ಲಿ ಹೆಚ್ಚು ಕಮ್ಮಿ ಟಾಟಾ ಕಂಪ್ನಿದವೇ ಎಲ್ಲ ಪೂರ್ತಿ 70-80% ಟಾಟಾ ಕಂಪ್ನಿವೇ ಕಾರ್ಗಳವೆ. ಟೊಯೋಟಾ, ಟಾಟಾ ಪೂರ್ತಿ ಅವ್ರದ್ದೇ ಅವಳಿ. ದುಬೈಲೆಲ್ಲ ಪೂರ್ತಿ. ಈಗ ಬಸ್ಸಿಂದ ಇಳಿದೆ ಇಲ್ಲಿಂದ ಹೊರಡ್ತಾ ಇದ್ದೇನೆ ಆಫೀಸ್ ಹತ್ರಕ್ಕೆ. ಇನ್ನೂ ಟೈಮ್ ಐತೆ, ನೋಡೋಣ ಏನು ಅಂತಾರೆ ಅಂತ. ಇನ್ನೊಂದು ಫೆಸಿಲಿಟಿ ಏನು ಅಂತ ಅಂದರೆ, ಇಲ್ಲಿ ರೆಡ್ ಕಲರ್ ಕಾಣಿಸ್ತಿದೆ ನಿಮಗೆ, ಅದು ನಡ್ಕೊಂಡು ಹೋಗೋಕ್ಕೆ. ನೀವು ಇಲ್ಲಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಅಲ್ಲಿ ಗ್ರೀನ್ ಲೈಟ್ ಬರುತ್ತೆ ನೋಡಿ. ಗ್ರೀನ್ ಲೈಟ್ ಬಂತು. ಈಗ ನೀವು ಟ್ರಾಫಿಕ್ ಲೈನ್ನ ಜಂಪ್ ಮಾಡ್ಬೋದು. ನೀವೇನಾರು ಹಂಗೇನಾದ್ರು ಜಂಪ್ ಮಾಡಿದ್ರೆ ನಿಮಗೆ 200 ದಿರಮ್, 400 ದಿರಮ್ ಬರುತ್ತೆ.
काल कटिंग करवाया 10 दिन हो गया था। अच्छा ये पुलिस को भेजेगा वीडियो यार बाप है इसको ये मत ನೋಡಿ ಬೆಂಗಳೂರು ಥರನೇ ಇಲ್ಲೂ ದುಬೈಯಲ್ಲಿ ಟ್ರಾಫಿಕ್ ಆಗುತ್ತೆ. ಯಾವ ಥರ ಟ್ರಾಫಿಕ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಅಂದರೆ ಬೆಂಗಳೂರು ಅಷ್ಟೇನಿಲ್ಲ, ಸ್ವಲ್ಪ ಕಮ್ಮಿ. ನನ್ನ ಕೆಲಸ ಎಲ್ಲ ಮುಗೀತು, ಕೆಲಸ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಈಗ 8-8:30 ಆಗಿದೆ. ಅಂದರೆ ಇವತ್ತು ಲೇಟ್ ಆಯಿತು, ಒಂದು ಸ್ವಲ್ಪ ಬೇಗ ಹೋಗ್ಬೇಕಾಯ್ತು, ಲೇಟ್ ಆಯಿತು. ಹೊರಡ್ತಾ ಇದ್ದೀನಿ. ಸಿಗ್ನಲ್ ಜಂಪ್ ಮಾಡಿ ಸಿಗ್ನಲಿಂದ ಹೊರಡ್ಬೇಕು ಮೆಟ್ರೋ ಸ್ಟೇಷನ್ ಹತ್ರಕ್ಕೆ. ಎಲ್ಲ ಡ್ಯೂಟಿ ಎಲ್ಲ ಮುಗಿತು. ನಮ್ಮ ಮ್ಯಾನೇಜರ್ ನಾಯಿ ಬೈದು ಇಷ್ಟೊತ್ತಿಗೆ ಬಂದಿದ್ದೀಯಲ್ಲ. ಅಂದರೆ ಮ್ಯಾನೇಜರು ಕನ್ನಡ ಅರ್ಥ ಆಗುತ್ತೆ ಅವ್ರಿಗೆ, ಕನ್ನಡ ಬರೋದಿಲ್ಲ ಅಷ್ಟೇ. ನಾನು ಡ್ಯೂಟಿ ಎಲ್ಲ ಮುಗೀತು. ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಮೆಟ್ರೋ ಹತ್ರಕ್ಕೆ ಬಂದಿದ್ದೀನಿ. ಮೆಟ್ರೋಯಿಂದ ರೂಮ್ ಹತ್ರಕ್ಕೆ ಹೋಗ್ಬೇಕು. ಫುಲ್ಲು ಬೆಂಗಳೂರು ರಶ್ ಇರುತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿರುತ್ತೆ. ನಿಧಾನಕ್ಕೆ ಹೋಯ್ತಾನೆ ಮೆಟ್ರೋದನ್ನು ಮಾತ್ರ, ಜಟಕೆ ಗಾಡಿ ಹೋದಂಗೆ ನಿಧಾನ ಪೂರ್ತಿ. ಅಲ್ಲಿಗೆ ಹೋಗೋ ಹೊತ್ತಿಗೆ 1 hour 1.5 hour ಬರಬೇಕು. ಬರೀ 22 ಕಿಲೋಮೀಟ್ರ್ ಹೋಗೋಕ್ಕೆ 1.5 ಗಂಟೆ ತಗೋತಾನೆ ಮೆಟ್ರೋದನ್ನು. ನೋಡಿ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ದೀನಿ. ಕಾರ್ಡು ರೀಚಾರ್ಜ್ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿಸ್ಬೇಕು. ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕು. ಈಗ ರೀಚಾರ್ಜ್ ಮಿಷಿನಲ್ಲಾರ ಮಾಡ್ಬೋದು, ಎಲ್ಲರೂ ಕೊಡ್ಬೋದು. ಎಲ್ಲಾದರೂ ರೀಚಾರ್ಜ್ ಮಾಡ್ಬೋದು, ಎಲ್ಲರೂ ರೀಚಾರ್ಜ್, ನಾನಲ್ಲೇ ರೀಚಾರ್ಜ್ ಮಾಡಿಸ್ತೀನಿ. Please do not obstruct the train doors. Keep door clear while closing. الرجاء الانتباه القطار المتجه إلى سنتر بوينت. Please do not obstruct the train doors. Keep door clear while closing. Train to Center Point will arrive at platform 1. Please do not obstruct the train doors. Keep door clear while closing. ಇದೇ ಥರ 3-4 ಮೆಟ್ರೋ ಹೋಗೋದು. ನಾನು ಹತ್ತಕ್ಕಾಗಿಲ್ಲ. Please do not obstruct the train doors. Keep door clear while closing. ಫುಲ್ ಗ್ಲಾಸಿಂಗ್ ಮಾಡೋದು On passive. ಅಷ್ಟೇ ಟ್ರಾಫಿಕ್ ಇದೆ. ಮತ್ತು 5 ನಿಮಿಷಕ್ಕೂ 10 ನಿಮಿಷಕ್ಕೂ ಒಂದು ಮೆಟ್ರೋ ಒಳಗಡೆ ನೋಡಿ ಎಷ್ಟು ಜನ ಅವರೇ. ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದು, ನಮ್ಮ ಡೆಸ್ಟಿನೇಷನಿಗೆ ಬರೋ ಹೊತ್ತಿಗೆ 9 ಗಂಟೆ. ಅಲ್ಲಿಂದ 6-7 ಟ್ರೈನ್ ಮಿಸ್ ಆದವು. ಟ್ರೈನ್ ಮಿಸ್ ಆಗಿದೆ ಅಂದರೆ ಫುಲ್ಲು ಹೆವಿ ಕ್ರೌಡು ಮೆಟ್ರೋದಲ್ಲಿ. ಏನು ಮಾಡೋದು, ಅಷ್ಟೊಂದು ಜನ ಆಗಲ್ಲ. ಸಿಗ್ನಲ್ ದಾಟ್ತಾಯಿದ್ದೀನಿ. ಸಿಗ್ನಲ್ ದಾಟಿ ರೂಮ್ ಹತ್ರಕ್ಕೆ ಹೋಗ್ಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆಲ್ಲ. ಬಾಯ್. నానా ఓటే అడుగుతున్నా ఆ అమ్మాయి ఎవరు 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 ఇదేంట్రా అయితే అరే నీ అబ్బా